ಕ್ಷೇತ್ರ ಕೆಲ ದಶಕಗಳಿಂದ ಅನುಭವಿಸುತ್ತಿದ್ದ ಹಲವು ಜ್ವಲಂತ ಸಮಸ್ಯೆಗಳಿಗೆ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಪರಿಹರಿಸಿದ್ದಾರೆ ಎಂದು ತಾಲೂಕಿನ ಹರವದಿ ಗ್ರಾಮಸ್ಥರು ಮುಖಂಡರು ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ. ಘೋಷಣೆಗಳನ್ನು ಕೂಗಿ ಹರ್ಷೋದ್ಗಾರ ಮೊಳಗಿಸಿದ್ದಾರೆ. ಶಾಸಕರು ಹರವದಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಹುದಿನಗಳಿಂದ ಬೇಡಿಕೆ ಇದ್ದ ಹೆಚ್ಚುವರಿ ಶಾಲಾ ಕೊಠಡಿಗಳನ್ನು 16.53 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿ ಕೊಠಡಿಗಳನ್ನು ಉದ್ಘಾಟಿಸಿದರು ಮತ್ತು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಶಾಲಾ ಮಕ್ಕಳಿಂದಲೇ ನೂತನ ಕೊಠಡಿಗಳ ಉದ್ಘಾಟನೆ. ಶಾಸಕರು ಖುದ್ದು ತಾವೇ ನಿಂತು ವಿದ್ಯಾರ್ಥಿಗಳಿಗೆ ಕತ್ತರಿ ನೀಡಿ ಮಕ್ಕಳಿಂದಲೇ ಟೇಪ್ ಕತ್ತರಿಸುವ ಮೂಲಕ ಶಾಲಾ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ನೂತನ ಕೊಠಡಿಗಳನ್ನು ತಾವೇ ಉದ್ಘಾಟಿಸಿ ಅವರಲ್ಲಿ ಹರ್ಷ ಮೂಡಿಸುವಂತೆ ಮಾಡಿದ್ದಾರೆ. ಇದೇ ರೀತಿ ಬಹುತೇಕ ಅಂಗನವಾಡಿ ಶಾಲೆ ಹಾಗೂ ಶಾಲೆಗಳ ಕೊಠಡಿಗಳ ಉದ್ಘಾಟಕರನ್ನ ಶಾಲಾ ಮಕ್ಕಳಿಂದಲೇ ಉದ್ಘಾಟಿಸಲು ಅನುವು ಮಾಡಿಕೊಟ್ಟಿದ್ದಾರೆ ಮತ್ತು ನೆರೆದ ನೂರಾರು ವಿದ್ಯಾರ್ಥಿಗಳಿಗೆ ಶಾಸಕರು ತಾವೇ ಸ್ವತಃ ಚಾಕ್ಲೇಟ್ ವಿತರಿಸಿ ಹಸ್ತಲಾಘವ ಮಾಡೋ ಮೂಲಕ ಅವರಲ್ಲಿ ಎಂದಿಲ್ಲದ ಹುಮ್ಮಸ್ಸು ಮೂಡಿಸಿದರು. ಶಾಲಾ ಶಿಕ್ಷಕರು, ಎಸ್ಡಿಎಂಸಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ನನ್ನ ಇಲ್ಲಿ ನೆಟ್ಟಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ, ಊರಿನ ಪ್ರಮುಖರು ಮತ್ತು ನಮ್ಮ SDMC ಅಧ್ಯಕ್ಷರು, ಸದಸ್ಯರು ಮತ್ತು ನನ್ನ ಮುದ್ದಿನ ಮಕ್ಕಳಿಗೆ ಭಾಳ ದಿವಸದಿಂದ ನಾನು ಮೊದಲನೇ ಬಾರಿ ಬಂದಾಗ ಕೂಡ ಶಾಲೆ ಕೊಠಡಿಗಳು ಕೂಡ ಭಾಳ ಶಿಥಿಲಾವಸ್ಥೆಯಲ್ಲಿದ್ವು. ಸೊ ಇದು ಒಂದು ನಮ್ಮ DMF ಅನುದಾನದಲ್ಲಿ ಎಲ್ಲ ಶಾಲೆಗಳು ಉನ್ನತೀಕರಣಂಥ ಕೆಲಸ ಆಗಿತ್ತು. ಇದು ಶೌಚಾಲಯವನ್ನು ಬೇಡಿಕೆ ಇಟ್ಟಿದ್ರಿ, ಅದು ಒಂದು ಆಗಬೇಕಿದೆ. ಈಗ ಒಂದು ಅತಿ ತುರ್ತಾಗಿ ಒಂದು ಅಡುಗೆ ಕೋಣೆ ಬೇಕಿತ್ತು, ಅದು ಹೋದ ವರ್ಷ ಅನುದಾನದಲ್ಲಿ ಈಗ ಹಾಕಿದ್ದೀವಿ. ಈಗ ಶೌಚಾಲಯ ಒಂದು ಅವಶ್ಯಕತೆ ಇದೆ, ಒಂದು ಗ್ರೌಂಡ್ ಕಾಂಪೌಂಡ್ ಒಂದು ಅವಶ್ಯಕತೆ ಇದೆ. ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚುವರಿ ಕೊಠಡಿಗಳು ಕೂಡ ಅವಶ್ಯಕತೆ ಇದ್ದರೆ ಕೂಡ ಅದಕ್ಕೆ ಕೂಡ ಅದು ಅನುದಾನ ಕೊಟ್ಟು ಇನ್ನು ಏನೇನು ಗ್ರಾಮದಲ್ಲಿ ಆಗಿರ್ಬೋದು, ಶಾಲೆ ಅಷ್ಟೇ ಅಲ್ಲ, ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಏನೇನಿದೆ ಎಲ್ಲದಕ್ಕೂ ಅನುದಾನ ಕೊಟ್ಟು ಅದಕ್ಕೆಲ್ಲ ಎಸ್ಪೆಷಲಿ ಸ್ಮಶಾನದ್ದು ಭಾಳ ಸಮಸ್ಯೆ ಇದೆ, ಆಯಿತಾ. ಸೊ ಅವೆಲ್ಲವನ್ನೂ ಮಾಡೋಂಥ ಕೆಲಸ ಖಂಡಿತ ಈ ವರ್ಷದ ಮಂತ್ರಿಮಂಡಲ ಸಂಪೂರ್ಣ ರಚನೆ ಆಗಬೇಕು. ಇನ್ನೊಂದು ವಾರ 15 ದಿವಸದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು. ಎಲ್ಲ ಇಲಾಖೆ ಸಚಿವರು ಆದಮೇಲೆ ಆ್ಯಕ್ಷನ್ ಪ್ಲಾನ್ ಮಾಡಿ ಈ ವರ್ಷ ಕೊನೆಯೊಳಗೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಮತ್ತೆ ಅನುದಾನ ಕೊಡ್ತೀವಿ ಅಂತ ಹೇಳ್ತಾ, ಮತ್ತು ಮಕ್ಕಳಿಗೆ ಈಗ ನಾನು ಇಲ್ಲಿ ಕೇಳ್ತಾ ಇದ್ದೆ, ಸುಮಾರು 150 ಮಕ್ಕಳು ಇದ್ದಾರೆ ಅಂತ ಹೇಳಿದ್ರು, ಭಾಳ ಖುಷಿ ಆಯಿತು. ಮತ್ತು ಈಗ KMRC ಕೂಡ ಅನುದಾನ ನಾವು ಈ ಸರಿ ಕೂಡ ಎಲ್ಲ ಶಾಲೆಗಳು ಮತ್ತೆ ಇಟ್ಟಿದ್ದೀವಿ. ಇನ್ನು ಏನೇನು ಅವಶ್ಯಕತೆ ಇದೆ ಎಲ್ಲ ಮೂಲಭೂತಕ್ಕೆ ಒದಗಿಸಿ ಒಂದು ಈ ಒಂದು ಗ್ರಾಮದಲ್ಲಿ ಈ ದೇವಸ್ಥಾನ ಕೂಡ ಕೇಳಿರ್ಬೇಕು ಅನಿಸುತ್ತೆ, ದೇವಸ್ಥಾನಕ್ಕೆ ಕೂಡ ಅನುದಾನ ಕೇಳಿದ್ರೆ ಅನಿಸುತ್ತೆ, ದಾರಿಲೊಂದಿದೆ. ಸೊ ಅದಕ್ಕೂ ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ನಿರಂತರ ಒತ್ತಡ ಮತ್ತು ಕೆಲಸ ಕಾರ್ಯಗಳಿಂದ ಇದು ಭಾಳ ದಿವಸ ಆಯಿತು ಅಪ್ರೂವಲ್ ಆಗಿ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಇನ್ನೂ 12-13 ಹಳ್ಳಿ ಇದ್ದಾವೆ. ನಾವು 8 ಗಂಟೆ 7 ಗಂಟೆ ಒಳಗೆ ಮುಗಿಸಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಕೆರೆ ತುಂಬಿಸೋದನ್ನು ಕಂಪ್ಲೀಟ್ ಆಗಿದೆ, ಅದಕ್ಕೆ ಧನ್ಯವಾದ ತಿಳಿಸೋಕ್ಕೆ ತಾವೆಲ್ಲರೂ ನಾಳೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಿಮ್ಮನ್ನೆಲ್ಲ ಮನವಿ ಮಾಡ್ತಾ, ಅಗತ್ಯ ಮೂಲಭೂತ ಸೌಕರ್ಯಗಳು ಇನ್ನೇನೇನು ಅವಶ್ಯಕತೆ ಅದು ಕೊಡೋಂಥ ಕೆಲಸ ಮಾಡಿ. ಓಕೆ, ಈಗೆಲ್ಲ ರೆಗ್ಯುಲರ್ ಟೀಚರ್ಸು ಎಲ್ಲ ಕಾಲ್ ಆಗ್ತಾಯಿದೆ, ಬರ್ತಾರೆ. ಅದ್ರ ಮೇಲೆ ಇನ್ನೂ ಏನಾದರೂ ಉಳಿದ ಅವಶ್ಯಕತೆ ಇದ್ದರೆ ಖಂಡಿತ ಅದು BO ಟೀಚರ್ಸ್ ಇದ್ರ ಮೇಲೆ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ, ಅದ್ರ ಪ್ರಕಾರ ಖಂಡಿತ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಥ್ಯಾಂಕ್ ಯು. ಸನ್ಮಾನಿತರು, ನಮ್ಮ ವಿರುಪಾಪುರ ಶಾಲೆಯ ಗ್ರೌಂಡ್ನಲ್ಲಿ ಸುಮಾರು 3 ಅಡಿಯಷ್ಟು ಮಣ್ಣನ್ನು ಕುಣಿಸೋದ್ರ ಮುಖಾಂತರ ಈ ಗ್ರೌಂಡನ್ನು ಹೆಚ್ಚುವರಿ ಮಾಡಿದ್ರು, ಮಟ್ಟವನ್ನು ಹೆಚ್ಚಿಸಿದ್ರು. ಅದೇ ರೀತಿ ಎಲ್ಲ ಶಾಲೆಗಳು ಸೋರ್ತಾ ಇದ್ದು ಅವುಗಳಿಗೆ DMF ಇಂದ
ಓಕೆ ಹಾಂ ಬಂದು ಅಂದನು ನೀನು ಬಾ ಸ್ವಲ್ಪ ಹಿಂದೆ ಬಾಯ್ ಪ್ರಧಾನಮಂತ್ರಿಗಳನ್ನ ಫೋನ್ ವಿಡಿಯೋಗಳ ಮಾತ್ರ ಫೋನ್ ಹ್ಯಾಂಡಿ ಕ್ಯಾಮ್ ಅಂತಾರೆ ಸಿಸಿ ಕ್ಯಾಮ್ರಾ ಊಟಕ್ಕಿದ್ದಂಗೆ ಮನೆಗಳಲ್ಲಿ ಗುಡಿಸಲು ಮನೆಗಿದ್ದಾವೆ ಇಂಥ ಕಡೆ ಎಲ್ಲ ಬಂದು ಇದು ಮಾಡಿ 25-30 ಸಾವಿರ ಕಟ್ಟಿ ನಾವು ನಾಮಿನೆಲ್ಲ ಕಟ್ಟಿ ವಾರ್ನ್ ಮಾಡಿ ಅಂತಂದರೆ ಮತ್ತೆ ಅದೇ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಾವು MP ಅವ್ರ ಗಮನಕ್ಕೆ ಎಲ್ಲರ ಗಮನಕ್ಕೂ ತಂದಿದ್ದು ಎಸ್ಟೇಟ್ ಗಮನಕ್ಕೆ ತಂದಿದ್ದೀವಿ. ಅದೆಲ್ಲ ಸ್ವಲ್ಪ ಬಗೆಹರೋವರೆಗೂ ನಾವು ಮೇಲತ್ತಕ್ಕೆ ರೀಚ್ ಆಗಿದೆ. ಅಲ್ಲಿ ಸರ್ಕಾರದ ಹಂತದಲ್ಲೇ ಇದಕ್ಕೆ ಒಂದು ನಿರ್ಧಾರ ತಗೊಳ್ಳಿ. ನಾವೆಲ್ಲ ಎದುರ್ಕೊಂಡು ಪೊಲೀಸರೆಲ್ಲ ಫೋನ್ ಮಾಡ್ತಾರಂತಾರೆ, ನಿಮಗೂ ಒತ್ತಡ ಇರ್ತದೆ. ಮತ್ತು ಆ ಥರ ಏನಾದ್ರು ಹೇಳಿದ್ರೆ ನೀವು ಹೇಳಿ.
ಕೂಡ್ಲಿಗೆಂದು ಸರ್ ಇದು ಕೆರೆ ಮಾಡಕ್ಕೆ ಎಷ್ಟು ಎಕರೆ ಐತೆ? ಸರ್ ಅದು 5 ಸರ್ ಇನ್ನೂ ಏನು ಎಕ್ಸ್ಟ್ರಾ ಐತೆ ಇದನ್ನ ಹಚ್ಕೊಡ್ತೀವಿ, ಸ್ವಲ್ಪ ಸಹಕಾರ ಮತ್ತು ಎಲ್ಲರೂ ಅಲ್ಲಿ ಬರಿಬೇಕಾದ್ರೆ ಎಲ್ಲರೂ ತೊಂದರೆ ಇದ್ದ ಸುಮ್ಮನೆ ಅಡಿಕೊಂಡೆಲ್ಲ ಯಾಕೆ ಫಸ್ಟ್ ಅಲ್ಲೇ ಹಾಕ್ತೀವಿ ಎಲ್ಲ ಬಗೆಹರಿಸ್ಕೊಂಡು ಮತ್ತೀಗಾಗಲೇ 1 ವರ್ಷ ಡಾಕ್ಯುಮೆಂಟ್ ಆಗಿ ಸರ್ ಇಂದು ಸರ್ ಎಲ್ಲರೂ ಸರ್ ನೀವು ಕೊಡ್ತಾರೆ ಇಂದು ಸರ್ ಇಲ್ಲ ಎಲ್ಲ ಸರ್ ಅದೀಗ ದೇವಸ್ಥಾನ ಕಿತ್ತಿದ್ದೀವಿ ಸರ್. ಇವೆಲ್ಲ ಮಾಡೋಣ. ಇದೇನೈತಲ್ಲ ಸರ್ ಬಸ್ಸಿಂದ ಒಂದು ಕೂಡ್ಲಿಗೆಂದ ವಿರುಪಾಪುರಕ್ಕೆ ಬಂದು ವಿರುಪಾಪುರದಿಂದ ಕಕ್ಕುಪ್ಪಿ KKT ಮಾರ್ಗ ಕೂಡ್ಲಿಗೆ ಹೋಗ್ಬೇಕಂತ ಒಂದು ಸ್ವಲ್ಪ ಇವ್ರಿಗೆ ಫೋನ್ ಮಾಡಿ ಸರ್ ಅಂತ ಮ್ಯಾನೇಜರ್ ಸರ್ ಬಸ್ KSRTC ಮ್ಯಾನೇಜರ್ ಇಲ್ಲ ಆ ಕಡೆಯಿಂದ ತಗೊಂಡಿದೆ ಸರ್ ಇದು ನಾನು ತಗೊಂಡಿದ್ದೆ ಅವರು ಯಾರೋ ಏನೋ ಮಾತಾಡ್ಕೊಂಡು ಬಂದರೆ ನೋಡ್ರಿ ಚೆಕ್ ಮಾಡ್ರಿ ಮೇಡಮ್ ಇಲ್ಲಿ ಚರಂಡಿಗಳೆಲ್ಲ ತುಂಬ ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮಾಡಿ ನಾಳೆನೇ ಮಾಡಿಸ್ಬೇಕು ಹೊಸವೆಲ್ಲೆಲ್ಲಿ ಬರ್ಕೊಂಡು ಎಲ್ಲೆಲ್ಲಿ ಆ ಶಾಲೆ ಇದೀಗ ಗುದ್ದಲಿ ಪೂಜೆಯನ್ನ ನಿರ್ವಿಘ್ನವಾಗಿ ನೆರವೇರಿಸತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಸರ್ ಅಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇದ್ದೇ ಹೀರೋ ವಿಡಿಯೋ ಗೌತಮಿದೊಂದು ಮಾಡಿಬಿಡ್ರಿ ಅಲ್ಲ ಮಲ್ಗೆ ಟೈಮೆಲ್ಲ ನೀವು ಇಟ್ಕೊಂಡು ನಿಂತ್ಕೊಂಡಿರಿ ಮಲ್ಗೆ ಟೈಮಲ್ಲ ನಿಂತ್ಕೊಂಡಿದ್ರಾ ಏನು ತಿಂದ್ರಿ ನಿಮ್ಮ ಕುಕ್ಕ ಚೆನ್ನಾಗಿ ಮಾಡಿದ್ರಲ್ಲ. ಅಡ್ಡ ಹೋಗ್ಬೇಡ ಹಲೋ ಯಾರು ಮಾತಾಡೋದು? MLA ಸಾಹೇಬ್ ಮಾತಾಡ್ತಾರೆ. ಹಲೋ ಇದು ಮಕ್ಕಳ ಬಸ್ಸುಗಳದ್ದು ಭಾಳ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ.
ಸ್ಕೂಲ್ ಟೈಮ್ಗೆ ಈಗ ಅಡಿಸೂರು ನಾಳೆದು ಭಾಳ ದಿವಸದಿಂದ ಅವರೆಲ್ಲ ಫೋಟೋಸ್ ವೀಡಿಯೋಸ್ ಹಾಕ್ತಾಯಿದ್ದಾರೆ ಡೈಲಿ. ಒಂದು 50 ಜನ ಮಕ್ಕಳು ಹೋಗ್ತಾರೆ ಬಸ್ ಕಾಲೇಜ್ ಟೈಮ್ಗೆ ಸರಿ ಅಡಿಸೂರು ನಮ್ಮಲ್ಲಿಂದ ವಾಪಸ್ ಹಾಂ ಏನು ಮಾಡೋಣ ಎಲ್ಲ ಜನ ಮಕ್ಕಳು ಕಾಲೇಜ್ ಮಿಸ್ ಆಗ್ತಾರೆ. ದಿನ ಅಲ್ಲಿಂದ ಕಾಲ್ ಬರ್ತಾ ಇದೆ. ನಿನ್ನೆ ಯಾವುದೋ ಒಂದು ಎರಡು ಕಳಿಸಿದ್ವಲ್ಲ ಯಾವ ಈಗಲ್ಲ ಭಾಳ ದಿವಸದಿಂದ ಹೇಳ್ತಾರೆ ಎಲ್ಲ ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ಒಂದು ಇನ್ನೊಂದು ಎಲ್ಲ ಸರಿ ಕೆಲಸ ಅಲ್ಲ. ಅವನ್ನ ನಾವು ಆಗೋಗಿದೆ ಆಗುತ್ತೆ. ಹೊಸ ಸಂವಿಧಾನ ಇದು ಬಂದಿದೆ ಕಾನೂನು ಮೊನ್ನೆ ನಾವು ಅಧಿವೇಶನದಲ್ಲಿ ಪಾಸ್ ಮಾಡಿದ್ದಾರೆ. 12 ವರ್ಷ ಯಾವುದಾದ್ರೂ ಜಾಗದಲ್ಲಿ ಯಾರ್ದಾದ್ರೂ ಜಾಗ ಇರಲಿ, ನಮ್ದಾಗಿರ್ಬೋದು ಇನ್ನೊಬ್ಬರದಾಗಿರ್ಬೋದು, ನಮ್ಮ ಜಾಗದಲ್ಲಿ 12 ವರ್ಷದಿಂದ ಅಲ್ಲಿ ಶಾಲೆ ಇದ್ದರೆ ಅದು ಶಾಲೆ ಸ್ವತ್ತೆ ಅಂತೇಳಿ ಕಾನೂನು ಬಂದಿದೆ. ಗೊತ್ತಾಯ್ತಾ? ಯಾರು ಮಾಡ್ಕೊಳಕ್ಕಾಗಲ್ಲ, ಅವ್ರು ಕೋರ್ಟ್ಗೆ ಹೋಗೋಕ್ಕೂ ಬರೋದು. ಗೊತ್ತಾಯ್ತಾ? ಸೊ ಅದು ಎಲ್ಲ ಈಗ ತೆಗೆದು ಕ್ಲೀನ್ ಮಾಡಿ ಮಾಡ್ತಾರೆ. ಆಯಿತಾ? ನಾನೀಗ ಅದನ್ನು ನಿಲ್ಲಿಸಿದೆ. ನೋಡಿ ಇದ್ದಾಗ ಕೂಡ್ಲಿಕ್ಕೆ ಹೋಗಾರ ಸರ್ಕಾರ ಹೇಳು. ಮಾರಮ್ಮ